ಬಟ್ಟೆ ಖರೀದಿ ನೆಪದಲ್ಲಿ ಇಬ್ಬರು ಕಪಲ್ ಮಳ್ಳರಂತೆ ಬಂದು ಅಂಗಡಿಯ ಗಲ್ಲೆಯಲ್ಲಿದ್ದಂತ ಹಣವನ್ನ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಾ ಇರುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಟಿಪ್ ಟಾಪ್ ಆಗಿ ಬಂದಂತ ಈ ಕಪಲ್ಸ್ಗೆ ದೊಡ್ಡ ದೊಡ್ಡ ಬ್ರಾಂಡೆಡ್ ಅಂಗಡಿಗಳೇ ಇವರ ಟಾರ್ಗೆಟ್. ಇವರು ಒಂದೇ ಅಂಗಡಿಗೆ ಅಲ್ಲದೆ ಬರೋಬ್ಬರಿ 4 ಅಂಗಡಿಗಳಲ್ಲಿ ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಸರಣಿ ಕಳ್ಳತನ ಮಾಡಿರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಹೌದು, ನೋಡಿದ್ರಲ್ಲ ವೀಕ್ಷಕರೇ, ಈ ಇಬ್ಬರು ಹುಡುಗ ಹುಡುಗಿ ನೋಡೋದಕ್ಕೆ ಸಖತ್ತಾಗಿ ರೆಡಿಯಾಗಿ ಬರ್ತಾರೆ. ಆದರೆ ಇವರ ಟಾರ್ಗೆಟ್ ಬೇರೆನೇ ಇರುತ್ತೆ. ಹುಬ್ಬಳ್ಳಿಯ ಕುಪ್ಪಿಕರ ರಸ್ತೆಯಲ್ಲಿರುವಂಥ ಕೆಲವೊಂದು ಬ್ರಾಂಡೆಡ್ ಬಟ್ಟೆ ಅಂಗಡಿಗಳಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಇಬ್ಬರು ಮಳ್ಳರಂತೆ ಬ್ರಾಂಡೆಡ್ ಬಟ್ಟೆ ಅಂಗಡಿಗೆ ಬರ್ತಾರೆ. ಮೊದಲಿಗೆ ಬಟ್ಟೆ ಎಲ್ಲ ನೋಡ್ತಾರೆ. ಅಂಗಡಿಯಲ್ಲೇ ಒಬ್ಬರೇ ಇದ್ರೆ ಸಾಕು. ಇವರ ಕೈಚಳಕ ತೋರಿಸ್ಲಿಕ್ಕೆ ಇಬ್ಬರು ಕಣ್ಣು ಸನ್ನೆ ಮಾಡ್ತಾರೆ. ನಂತರ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇವರ ಆಟ. ಇದೆಲ್ಲ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಿಜಿಸ್ಟ್ರೇಷನ್ಗೆ ರೆಡಿ ಇರುವ ಪ್ಲಾಟ್ಗಳು 1200 ರಿಂದ 3500 ಪರ್ ಸ್ಕ್ವೇರ್ ಫೀಟ್ ವರೆಗೆ. ಮೋರ್ವಿನ್ ಪ್ರಾಪರ್ಟೀಸ್, ಕೇಶಾಪುರ, ಹುಬ್ಬಳ್ಳಿ. ಆ ಹುಡುಗ ಮೊದಲಿಗೆ ಬಟ್ಟೆ ಟ್ರಯಲ್ ನೋಡ್ಲಿಕ್ಕೆ ಹೋಗ್ತಾನೆ. ಚಾಲಾಕಿ ಹುಡುಗಿ ಬಟ್ಟೆ ತೋರಿಸ್ಲಿಕ್ಕೆ ಅದು ಇದು ಅಂತ ನೆಪ ಮಾಡಿ ಅಂಗಡಿ ಮಾಲೀಕರ ಗಮನವನ್ನ ಬೇರೆಡೆ ಸೆಳಿತಾಳೆ. ಟ್ರಯಲ್ ರೂಮ್ಗೆ ಹೋಗಿದ್ದಂತ ಕಳ್ಳ ಹುಡುಗ ಸೀದಾ ಗಲ್ಲೆ ಹತ್ತಿರ ಹೋಗಿ ಇದ್ದಬದ್ದ ಹಣವನ್ನ ಕಳ್ಳತನ ಮಾಡ್ತಾನೆ. ನಿನ್ನೆ ದಿನದಂದು ಮೊದಲಿಗೆ ಕೊಪ್ಪಿಕರ ರಸ್ತೆಯಲ್ಲಿರುವಂತ ಫ್ಲೈಯಿಂಗ್ ಮೆಷಿನ್ ಬಟ್ಟೆ ಅಂಗಡಿ 30,000 ರೂಪಾಯಿ ಕಳ್ಳತನ ಮಾಡಿ ಕಾಲ್ಕಿತ್ತಿದ್ದಾರೆ. ಇದೊಂದು ಅಲ್ಲದೆ ಅಲ್ಲೇ ಪಕ್ಕದಲ್ಲಿರುವಂತ ಕಿಲ್ಲರ್ ಬಟ್ಟೆ ಶೋರೂಮ್, US ಪೋಲೋ ಬಟ್ಟೆ ಅಂಗಡಿ, ಗೋಕುಲ ರಸ್ತೆಯ ಜಾಕಿ ಬಟ್ಟೆಗಳಲ್ಲಿ ಮಳ್ಳರಂತೆ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಇದು ಬಯಲಿಗೆ ಬರಬೇಕಾದ್ರೆ ಸ್ವಲ್ಪ ಹೊತ್ತಿನಲ್ಲಿ ಅಂಗಡಿ ಮಾಲೀಕರು ತಮ್ಮ ಗಲ್ಲೆಯನ್ನ ಚೆಕ್ ಮಾಡಿದ್ದಾರೆ. ಹಣ ಇಲ್ಲದನ್ನ ನೋಡಿ ಗಾಬರಿಯಾಗಿದ್ದಾರೆ. ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಗೊತ್ತಾಯ್ತು ಈ ಇಬ್ಬರು ಹುಡುಗ ಹುಡುಗಿ ಬಟ್ಟೆ ಖರೀದಿ ನೆಪದಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ ಅಂತ. ಈಗಾಗಲೇ ಬಟ್ಟೆ ಅಂಗಡಿ ಮಾಲೀಕರು ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಇಂತಹ ಕಳ್ಳರನ್ನ ಪೊಲೀಸರು ಆದಷ್ಟು ಬೇಗನೆ ಸೆರೆ ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅಂಗಡಿ ಮಾಲೀಕರ ಒತ್ತಾಯವಾಗಿದೆ. ಇನ್ನು ಮುಂದಾದ್ರೂ ಬಟ್ಟೆ ಅಂಗಡಿ ಅಷ್ಟೇ ಅಲ್ಲದೆ ಬೇರೆ ಅಂಗಡಿ ಮಾಲೀಕರು ತಮ್ಮ ತಮ್ಮ ಗಲ್ಲೆಯನ್ನ ಲಾಕ್ ಮಾಡಿ ಇಟ್ಟುಕೊಳ್ಳಿ ಎಂಬುದು ಪೊಲೀಸರ ಸಲಹೆ. ಈರಣ್ಣ ಬಾಲಿಕಾರ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.